ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ದ ಪಿರಮಿಡ್ ಸ್ಕೀಮ್ ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ವೆಬ್ ಸೀರೀಸ್ ಸ್ಟಾರಿಂಗ್ ರಣವೀರ್ ಶೋರಿ ಅಂಡ್ ಪರಮ್ವೀರ್ ಸಿಂಗ್ ಚೀಮಾ, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರುವಂತಹ ಗೋಲ್ಡಿ ಚೌಹಾನ್ ಹೇಗಾದ್ರೂ ದುಡ್ಡನ್ನು ಸಂಪಾದನೆ ಮಾಡಿ ಆದಷ್ಟು ಬೇಗ ಸಾಹುಕಾರ ಆಗ್ಬೇಕು ಅನ್ನೋ ಕನಸನ್ನ ಕಾಣ್ತಾ ಇರ್ತಾನೆ. ಆಗ ಅವನಿಗೆ ಯಾರೋ ಒಬ್ರು ಒಂದು ಪಿರಾಮಿಡ್ ಅಥವಾ ಚೈನ್ ಲಿಂಕ್ ಸ್ಕೀಮ್ ಬಗ್ಗೆ ಹೇಳ್ತಾರೆ. ಆ ಸ್ಕೀಮ್ ಬಗ್ಗೆ ತಿಳ್ಕೊಂಡಂತಹ ಗೋಲ್ಡಿ ಚೌಹಾನ್ ಆದಷ್ಟು ಬೇಗ ದುಡ್ಡು ಮಾಡಿದಕ್ಕೆ ಇದು ಒಳ್ಳೆ ಶಾರ್ಟ್ ಕಟ್ ಅಂತ ಅವನಿಗೆ ಅನ್ಸಿ ಆ ಸ್ಕೀಮ್ಗೆ ಅವನು ಜಾಯ್ನ್ ಆಗ್ತಾನೆ. ಅಲ್ಲಿಂದ ಗೋಲ್ಡಿ ಚೌಹಾನ್ ಆ ಸ್ಕೀಮ್ ನಿಂದಾಗಿ ಅನುಭವಿಸುವಂತಹ ಕಷ್ಟಗಳು ಹಾಗೂ ಆ ಕಷ್ಟಗಳನ್ನೆಲ್ಲ ದಾಟಿ ಅವನು ಅಂದ್ಕೊಂಡಂಗೆ ಸಾಹುಕಾರ ಆಗ್ತಾನೋ ಇಲ್ವೋ ಅನ್ನೋದೇ ಒಂದು ವೆಬ್ ಸೀರೀಸ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಪರಮ್ವೀರ್ ಸಿಂಗ್ ಚೀಮಾ ಆಸ್ ಗೋಲ್ಡಿ ಚೌಹಾನ್ ಅವರ ಆಕ್ಟಿಂಗ್ ಡೀಸೆಂಟ್ ಆಗಿ ಬಂದಿದೆ. ಆ ರೋಲ್ ಗೆ ಅವ್ರದೇ ಆದ ಸ್ಟೈಲ್ ಅಲ್ಲಿ ಜಸ್ಟಿಫೈ ಮಾಡಿದ್ದಾರೆ. ರಣವೀರ್ ಶೋರಿ ಆಸ್ ಮನೋಜ್ ಶ್ರೀವಾಸ್ತವ್ ಈ ಕ್ಯಾರೆಕ್ಟರ್ ಗೆ ಅವರು ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಸೀರೀಸ್ ಅಲ್ಲಿ ಯಾರಾದ್ರೂ ಕ್ಯಾರೆಕ್ಟರ್ ನನಗೆ ತುಂಬಾನೇ ನಗು ತರಿಸಿದ್ದು ಅಂದ್ರೆ ಅದು ಈ ಕ್ಯಾರೆಕ್ಟರ್. ಅವರನ್ನು ಸೇರಿ ಮಿಕ್ಕ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಒಂದಷ್ಟು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ನ ಬೇಸ್ ಮಾಡ್ಕೊಂಡು ಈ ಒಂದು ಸ್ಟೋರಿನ ಮಾಡ್ಕೊಂಡಿದ್ದಾರೆ. ಸ್ಟೋರಿ ಮೇಲೆ ವರ್ಕ್ ಮಾಡಿ ಇನ್ನೂ ಸ್ವಲ್ಪ ಡೆಪ್ತ್ ಅಲ್ಲಿ ಹೋಗಬಹುದಾಗಿತ್ತು, ಆದ್ರೆ ಡೈರೆಕ್ಟರ್ ಸ್ಟೋರಿ ಮೇಲೆ ವರ್ಕ್ ಮಾಡಿಲ್ಲ. ಜಸ್ಟ್ ಒಂದು ಕಾನ್ಸೆಪ್ಟ್ ನ ಆಧಾರವಾಗಿ ಇಟ್ಕೊಂಡು ಕ್ಯಾರೆಕ್ಟರ್ಸ್ ನ ಬಿಲ್ಡ್ ಮಾಡಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಈ ವೆಬ್ ಸೀರೀಸ್ ಅಲ್ಲಿ ಟೋಟಲ್ ಆಗಿ 7 ಎಪಿಸೋಡ್ಸ್ ಇದೆ. ಎಪಿಸೋಡ್ ನಂಬರ್ 1 ಅಲ್ಲಿ ಸ್ವಲ್ಪನೂ ಎಲ್ಲೂ ಟೈಮ್ ವೇಸ್ಟ್ ಮಾಡೋದಿಲ್ಲ, ಡೈರೆಕ್ಟ್ ಮೇನ್ ಪ್ಲಾಟ್ ಗೆ ಬರ್ತಾರೆ. ಸ್ಕ್ರೀನ್ ಪ್ಲೇ ಅಂತೂ ಕಾಮಿಡಿ ಆಗಿ ಬಂದಿದೆ. ಈ ಎಪಿಸೋಡ್ ನ ಓಪನಿಂಗ್ ಶಾರ್ಟ್ ಅಲ್ಲೇನೆ 6 ಹೊಡೆದಿದ್ದಾರೆ, ಅಷ್ಟು ನಗು ತರಿಸುತ್ತೆ ಆ ಸೀನ್. ಒಂದಾನೊಂದು ಕಾಲದಲ್ಲಿ ನಾನು ಒಂದು ಚೈನ್ ಲಿಂಕ್ ಕಂಪನಿಯ ಭಾಗವಾಗಿದ್ದರಿಂದ ಈ ಎಪಿಸೋಡ್ ಅಲ್ಲಿ ತೋರಿಸಿರುವಂತಹ ಇನ್ಸಿಡೆಂಟ್ಸ್ ಗಳನ್ನ ನೋಡಿದಾಗ ನಂದೇ ಕತೆ ನಾನೇ ನೋಡ್ತಾ ಇದ್ದೀನೇನೋ ಅನ್ನೋಷ್ಟು ರಿಯಲಿಸ್ಟಿಕ್ ಆಗಿ ಬಂದಿದೆ. ಈ ಎಪಿಸೋಡ್ ನನಗೆ ವರ್ಕ್ ಆಯ್ತು. ನನ್ನ ಕಡೆಯಿಂದ ಎಪಿಸೋಡ್ ನಂಬರ್ 1 ಗೆ ಫುಲ್ ಮಾರ್ಕ್ಸ್. ಎಪಿಸೋಡ್ ನಂಬರ್ 2 ಅಲ್ಲೂ ಕಾಮಿಡಿ ಕಂಟಿನ್ಯೂ ಆಗಿದೆ. ಸ್ಕ್ರೀನ್ ಪ್ಲೇ ಅಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ಅಗೇನ್ ಇಲ್ಲೂ ಸಹ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಗೆ ಕನೆಕ್ಟ್ ಆಗುತ್ತೆ. ಡೌನ್ ಲೈನ್ಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮೆಂಬರ್ಸ್ ಏನೇನ್ ಗೋಲ್ಮಾಲ್ ಮಾಡ್ತಾರೆ ಅನ್ನೋದನ್ನ ತುಂಬಾ ಫನ್ನಿ ಆಗಿ ಹೇಳ್ಕೊಂಡು ಹೋಗಿದ್ದಾರೆ. ಈ ಎಪಿಸೋಡ್ ಸಹ ನನಗೆ ವರ್ಕ್ ಆಯ್ತು. ನನ್ನ ಕಡೆಯಿಂದ ಎಪಿಸೋಡ್ ನಂಬರ್ 2 ಗೂ ಫುಲ್ ಮಾರ್ಕ್ಸ್. ಎಪಿಸೋಡ್ ನಂಬರ್ 3 ಅಲ್ಲಿ ಔಟ್ ಆಫ್ ದ ಟ್ರ್ಯಾಕ್ ಹೋಗುವಂತಹ ಫ್ಯಾಮಿಲಿ ಡ್ರಾಮಾ, ಡೆಮೋಸ್ ಮಿಸ್ಫೈರ್ ಆಗೋದಕ್ಕೆ ತೋರಿಸಿರುವಂತಹ ಅನ್ರಿಯಲಿಸ್ಟಿಕ್ ಕಾರಣಗಳು, ಈ ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಈ ಎಪಿಸೋಡ್ ನನಗೆ ಬೋರಿಂಗ್ ಫೀಲ್ ಕೊಡ್ತು. ಎಪಿಸೋಡ್ ನಂಬರ್ 3 ನನಗೆ ವರ್ಕ್ ಆಗ್ಲಿಲ್ಲ. ಎಪಿಸೋಡ್ ನಂಬರ್ 4 ಅಲ್ಲಿ ಪ್ರೆಸೆಂಟೇಷನ್ ಸೆಮಿನಾರ್ ಗೆ ಕಲರ್ ಕಾಗೆ ಆರಿಸಿ ಜನರನ್ನ ಕರ್ಕೊಂಡ್ ಬರೋದು, ತಮ್ಮದೇ ಟೀಮ್ ಹತ್ರ ಲಕ್ಷಗಟ್ಟಲೆ ದುಡ್ಡು ಡಿಮ್ಯಾಂಡ್ ಮಾಡುವಂತಹ ಅಪ್ಲೈನ್ಸ್ ಗೆ ಡೌನ್ ಲೈನ್ಸ್ ಅಹಂಕಾರ ಇಳಿಸೋದು, ಆ ಸೆಮಿನಾರ್ ಪೋರ್ಷನ್ಸ್ ಸ್ವಲ್ಪ ಎಕ್ಸಾಜರೇಷನ್ ಆದ್ರೂ ಎಂಗೇಜಿಂಗ್ ಆಗಿ ಬಂದಿದೆ. ಎಪಿಸೋಡ್ ನಂಬರ್ 4 ನನಗೆ ಡೀಸೆಂಟ್ ವಾಚ್ ಅಂತ ಅನಿಸ್ತು. ಎಪಿಸೋಡ್ ನಂಬರ್ 5 ಅಲ್ಲಿ ಟೀಮ್ ಗಳ ಮಧ್ಯೆ ನಡೆಯುವಂತಹ ಕೋಳಿ ಜಗಳ, ಸಕ್ಸಸ್ ತಲೆಗೇರಿದಾಗ ಮನುಷ್ಯ ಹೆಂಗೆ ಚೇಂಜ್ ಆಗ್ತಾನೆ ಅನ್ನೋದನ್ನ ತೋರಿಸಿರೋ ರೀತಿ, ಸ್ಕ್ರೀನ್ ಪ್ಲೇ ತುಂಬಾ ಪ್ಲೇನ್ ಆಗಿ ತಗೊಂಡೋಗಿದ್ದಾರೆ. ಈ ಎಪಿಸೋಡ್ ಅಲ್ಲಿ ನನಗೆ ಕಾಮಿಡಿ ಮಿಸ್ ಆಗಿದೆ ಅಂತ ಅನಿಸ್ತು. ಎಪಿಸೋಡ್ ನಂಬರ್ 5 ನನಗೆ ವರ್ಕ್ ಆಗ್ಲಿಲ್ಲ. ಎಪಿಸೋಡ್ ನಂಬರ್ 6 ಅಲ್ಲಿ ಅಪ್ಲೈನ್ಸ್ ಡೌನ್ ಲೈನ್ಸ್ ನ ಮೆಗಾ ಟ್ರಾಪ್ ಗೆ ಬೀಳ್ಸೋದು ಹೇಗೆ, ಅಪ್ಲೈನ್ಸ್ ಡೌನ್ ಲೈನ್ಸ್ ನ ಸೈಡ್ ಲೈನ್ ಮಾಡೋದು ಹೇಗೆ, ಅಪ್ಲೈನ್ಸ್ ಗಳು ಮಾಡುವಂತಹ ಪೊಲಿಟಿಕ್ಸ್ ಇಂದಾಗಿ ಡೌನ್ ಲೈನ್ಸ್ ಅನುಭವಿಸುವಂತಹ ಫ್ರಸ್ಟ್ರೇಷನ್ಸ್ ಹೇಗಿರುತ್ತೆ, ಲೀಡರ್ಸ್ ಗಳ ಮಧ್ಯೆ ಆಗುವಂತಹ ಕೋಳಿ ಜಗಳದಿಂದಾಗಿ ಹೊಸ ಲಾಗಿನ್ಸ್ ಗಳನ್ನ ಕಳ್ಕೊಳ್ಳೋದು ಹೇಗೆ, ಲೀಡರ್ ಗಳ ಹೆಸರನ್ನ ಯೂಸ್ ಮಾಡಿಕೊಂಡು ಹೊರಗಿನ ಜನ ಕಂಪನಿಯ ಹೆಸರಲ್ಲಿ ಜನರಿಗೆ ಫ್ರಾಡ್ ಮಾಡೋದು ಹೇಗೆ, ಕಂಪನಿಗೆ ಸಂಬಂಧನೇ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಂದ ಆಗೋ ಫ್ರಾಡ್ ಕಂಪನಿಯ ಮೆಂಬರ್ಸ್ ತಲೆಗೆ ಬರೋದು ಹೇಗೆ, ಈ ಎಲ್ಲಾ ಪಾಯಿಂಟ್ಸ್ ಅಲ್ಲೂ ಸ್ಟೋರಿ ಟೆಲ್ಲಿಂಗ್ ರಿಯಲಿಸ್ಟಿಕ್ ಆಗಿ ಬಂದಿದೆ. ಈ ಎಪಿಸೋಡ್ ನನಗೆ ವರ್ಕ್ ಆಯ್ತು. ನನ್ನ ಕಡೆಯಿಂದ ಎಪಿಸೋಡ್ ನಂಬರ್ 6 ಗೆ ಫುಲ್ ಮಾರ್ಕ್ಸ್. ಎಪಿಸೋಡ್ ನಂಬರ್ 7 ಅಲ್ಲಿ ಫ್ರಾಡ್ ಕಂಪನಿಯನ್ನ ನಂಬ್ಕೊಂಡು ಎಲ್ಲ ಕಡೆಯಿಂದ ಮೆಂಬರ್ಸ್ ಟ್ರ್ಯಾಪ್ ಆಗೋದಾದ್ರೂ ಹೇಗೆ, ರಾಜಾರೋಷದಿಂದ ಜನರ ಮಧ್ಯೆ ಓಡಾಡ್ತಿದ್ದಂತಹ ವ್ಯಕ್ತಿಗಳು ಕಂಪನಿ ಮಾಡುವಂತಹ ಫ್ರಾಡ್ ಇಂದಾಗಿ ತಲೆ ಮರೆಸ್ಕೊಂಡು ಪಬ್ಲಿಕ್ ಅಲ್ಲಿ ಓಡಾಡುವಂತಹ ಪರಿಸ್ಥಿತಿ ಬರೋದಾದ್ರೂ ಹೇಗೆ, तुम लोग जो किया है ना उसकी वजह से मरने से पहले नहीं मरने का बाद भी कंधा लेने 4 लोग भी नहीं आने वाला है. ಜಸ್ಟ್ ಈ ಒಂದು ಡೈಲಾಗ್ ಏನೇ ಚೈನ್ ಲಿಂಕ್ ಅಥವಾ ಪಿರಾಮಿಡ್ ಸ್ಕೀಮ್ಗಳಲ್ಲಿ ತಮ್ಮ ಹಣನೂ ಕಳ್ಕೊಂಡು ತಮ್ಮ ಬಂಧು ಮಿತ್ರರ ಹಣನೂ ಹಾಳು ಮಾಡಿದಂತಹ ಎಷ್ಟೋ ವ್ಯಕ್ತಿಗಳ ಕತೆ ಹೇಳುತ್ತೆ. ಯಾವ್ದಾದ್ರೂ ಚೈನ್ ಲಿಂಕ್ ಸ್ಕೀಮ್ ಅಥವಾ ಪಿರಾಮಿಡ್ ಸ್ಕೀಮ್ಗೆ ಸೇರ್ಬೇಕು ಅಂತ ಯೋಚನೆ ಮಾಡ್ತಿರುವಂತಹ ಆಡಿಯನ್ಸ್ಗೆ ಈ ಎಪಿಸೋಡ್ ಐ ಓಪನಿಂಗ್ ಆಗಿದೆ ಅಂತ ಹೇಳ್ಬೋದು. ಈ ಎಪಿಸೋಡ್ ನನಗೆ ವರ್ಕ್ ಆಯ್ತು. ನನ್ನ ಕಡೆಯಿಂದ ಎಪಿಸೋಡ್ ನಂಬರ್ 7 ಗೆ ಫುಲ್ ಮಾರ್ಕ್ಸ್. ಈಸಿ ಮನಿಗೆ ಆಸೆ ಬಿದ್ದು ತಮ್ಮ ಸಮಯ, ಹಣ ಮತ್ತು ಎನರ್ಜಿನ ಕಳ್ಕೊಳ್ಳುವಂತಹ ಜನರಿಗೆ ಸಕ್ಸಸ್ ಅನ್ನೋದು ಶಾರ್ಟ್ ಕಟ್ ಇಂದ ಸಿಗುವಂತದ್ದಲ್ಲ, ಅದಕ್ಕೆ ಹಾರ್ಡ್ ವರ್ಕ್ ಒಂದೇ ದಾರಿ ಅನ್ನೋ ಒಂದು ಮೆಸೇಜ್ ನ ಡೈರೆಕ್ಟರ್ ಆಡಿಯನ್ಸ್ ಗೆ ಕೊಟ್ಟಿರೋದು ಬೆಸ್ಟ್ ಪಾರ್ಟ್ ಆಫ್ ದಿಸ್ ವೆಬ್ ಸೀರೀಸ್. ಓವರ್ ಆಲ್ ಆಗಿ ನನಗೆ ಒಂದು ವೆಬ್ ಸೀರೀಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ವೆಬ್ ಸೀರೀಸ್ ಗೆ ಕೊಡ್ತಾ ಇರುವಂತಹ ರೇಟಿಂಗ್ 3 ಔಟ್ ಆಫ್ 5. ಇನ್ನು ನೀವೇನಾದ್ರೂ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬೇಸ್ಡ್ ಮೆಸೇಜ್ ಓರಿಯೆಂಟೆಡ್ ಕಾಮಿಡಿ ಡ್ರಾಮಾಸ್ ನ ಇಷ್ಟಪಡೋರಾದ್ರೆ ಈ ವೆಬ್ ಸೀರೀಸ್ ಮಸ್ಟ್ ವಾಚ್ ಅಲ್ಲದೆ ಹೋದ್ರೂ ಒಂದ್ಸಲ ನೋಡೋದಕ್ಕೆ ಮೋಸ ಇಲ್ಲ. ಇದಿಷ್ಟು ಈ ವೆಬ್ ಸೀರೀಸ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ವೆಬ್ ಸೀರೀಸ್ ನೋಡಿದಿರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.